ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋ ಅಂದರೆ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಈಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಬ್ಬರಿಗೆ ವಾರ್ನ್ ಮಾಡಬೇಕಿತ್ತು. ಯಾಕೆ ಅಂದರೆ ದಿನ ನಾನು ಹೋಗಲಿ ಅಂತಲೇ ಸುಮ್ಮನೆ ಇದ್ದೆ. ಇನ್ನು ಮುಂದೆ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಯಾಕೆಂದರೆ ಮೊದಲು ಒಂದು ಸತಿ ನನಗೆ ಕೆಟ್ಟದಾಗೆಲ್ಲ ಕಮೆಂಟ್ ಆಗ್ತಾಯಿದ್ರು. ಮನೆ ಹತ್ರನೂ ಹೋಗಿ ಗ್ರಾಚಾರ ಬಿಡಿಸಿ ಬಂದಿದ್ದೀನಿ. ಮನೆ ಹತ್ರ ಹೋಗಿ ನಾನು ಗಲಾಟೆ ಮಾಡಿ ಗ್ರಾಚಾರ ಬಿಡಿಸಿದ್ದನ್ನು ವೀಡಿಯೋ ಮಾಡಬೇಕಾಗಿತ್ತು. ವೀಡಿಯೋ ಮಾಡಿ ನಾನು ವೀಡಿಯೋದಲ್ಲಿ ಹಾಕಿದ್ದಿದ್ರೆ ಅವ್ರ ಯೋಗ್ಯತೆ ಹೆಂಗೆ ಅಂತ ವ್ಯೂವರ್ಸ್ಗಳಿಗೂ ಗೊತ್ತಾಗ್ತಿತ್ತು. ಅದು ನಾನು ಮಾರ್ಬಿಟ್ಟೆ. ಇಲ್ಲ, ಈ ಸತಿ ಮಾತ್ರ ಮನೆ ಹತ್ರ ಹೋಗ್ಬಿಟ್ಟು ಚಳಿ ಬಿಡಿಸ್ಬಿಟ್ಟು ವಿಡಿಯೋನ ಮಾಡಿನೂ ಯೂಟ್ಯೂಬಲ್ಲಿ ಹಾಕ್ತೀನಿ. ಅದರಲ್ಲೂ ಏನು, ನಾನು ವಿಡಿಯೋದಲ್ಲಿ ಏನು ಮಾತಾಡಿರ್ತೀನೋ ಅದನ್ನು ಕಾಪಿ ಮಾಡೋದು, ಮತ್ತು ನಾನು ಏನು ತಮ್ಮೇಲೆ ಹಾಕಿರ್ತೀನೋ ಅದನ್ನು ಕಾಪಿ ಮಾಡೋದು. ನಾಚಿಕೆ ಆಗೋದಿಲ್ವ ನಿನಗೆ? ನಿಂದು ಸ್ವಂತದ್ದು ಏನದೆ ಅದನ್ನು ನೀನು ಮಾಡ್ಕೋ. ನಾನು ಪಾಠ ಆದರೂ ಕೊಡ್ತೀನಿ, ಗಿಡನಾದರೂ ಕೊಡ್ತೀನಿ. ಅದನ್ನು ಕೇಳಕ್ಕೆ ನೀನು ಯಾವಳು ನನ್ನನ್ನು ಕೇಳೋಕ್ಕೆ? ಸರಿ, ಮನೆ ಹತ್ರ ಬಂದ್ರಂತೂ ಚೆನ್ನಾಗಿ ಗ್ರಾಚಾರ ಬಿಡಿಸ್ಕೊಂಬಿಟ್ಟು ಇಡೀ ನಿನ್ನ ಜನ್ಮನೇ ಜಾಲಾಡ್ಬಿಡ್ತೀನಿ, ಯೂಟ್ಯೂಬಲ್ಲಿ ಹಾಕ್ಬಿಡ್ತೀನಿ. ಜನ್ಮ ಜಾಲಾಡ್ಬಿಟ್ಟು ಇರೋ ಬರೋ ಮರ್ಯಾದೆನೂ ಕಳ್ಕೊಬೇಡ, ಮರ್ಯಾದೆಗಿರೋದು ಕಲ್ತು. ನಿಂತರ ನಾನು ಶೋಕಿಗೋಸ್ಕರ ಯೂಟ್ಯೂಬ್ ಶುರು ಮಾಡಿಲ್ಲ. ನಾನು ಕಷ್ಟಕ್ಕೋಸ್ಕರ ಯೂಟ್ಯೂಬ್ ಶುರು ಮಾಡಿ ಕಷ್ಟದಿಂದ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ, ಕಷ್ಟಪಟ್ಟು ದುಡಿತಾ ಇದ್ದೀನಿ. ನಿಂತರ ಶೋಕಿಗೋಸ್ಕರ ಮಾಡಿಲ್ಲ. ನಾನು ಯೂಟ್ಯೂಬ್ ಶುರು ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ ನನಗೆ ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಿಲ್ಲ. ಇವಳು ಏನಂತ ಮಾಡಿದ್ದಾಳೆ ನೋಡಿ, ನೀನು ನರ್ಸರಿ ವಿಡಿಯೋ ಹಾಕ್ತೀಯಲ್ಲ, ನೀನು ಏನೋ ಅಡ್ರೆಸ್ ಹಾಕೋಕ್ಕಾಗಿಲ್ಲ ಅಂದರೆ ತರಿಯಕ್ಕೆ ವಿಡಿಯೋ ಹಾಕ್ತೀಯ ಅಂತ ಕೇಳ್ತಾಳೆ. ಇವಳು ಒಂದು ಹೆಂಗ್ಸ, ಇವಳು ಓದೋಕೆ ಹೋಗ್ತಾಳಂತೆ. ಇವಳ್ದು ಒಂದು ಜನ್ಮನ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಆಮೇಲೆ ಗೊತ್ತಾಯಿತು ಇವಳೇ ನನಗೆ ಈ ಥರ ಎಲ್ಲ ಕಮೆಂಟ್ ಆಗ್ತಾ ಇರೋದು ಅಂತ. ಆಮೇಲೆ ಮನೆ ಹತ್ರ ಹೋಗಿ ಚೆನ್ನಾಗೆ ಗ್ರಾಚಾರ ಬಿಡಿಸಿ ಬಂದಿದ್ದೀನಿ. ಅವತ್ತೇನಾದರೂ ಇವಳು ಇದ್ದಿದ್ರೆ ಒದೇನೆ ಬೀಳ್ತಾ ಇದ್ದಿದ್ದು ಇವಳಿಗೆ. ಅವರಮ್ಮ ತಡೆದಿದ್ದಾಳೆ. ಇಲ್ಲ ಅಂದಿದ್ರೆ ಗ್ರಾಚಾರ ಚೆನ್ನಾಗಿ ಬಿಡಿಸ್ತಿದ್ದೆ ಇವಳಿಗೆ. ಇದೇ ಲಾಸ್ಟ್ ವಾರ್ನಿಂಗು. ಮತ್ತೆ ನನ್ನ ತಂಟೆಗೆ ನಾನು ಬಂತು ಅಂದರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ತಾಳ್ಮೆಗೂ ಒಂದು ಮಿತಿ ಅನ್ನೋದು ಇರುತ್ತೆ. ಇಷ್ಟು ದಿನ ನಾನು ಹೋಗ್ಲಿ ಅಂತಲೇ ಸುಮ್ಮನೆ ಇದ್ದೆ. ಇನ್ನೂ ಸುಮ್ಮನಿರೋಕ್ಕೆ ಆಗೋದೇ ಇಲ್ಲ. ಮೊದಲು ನನ್ನ ಗಾರ್ಡನ್ ನೋಡೋದಕ್ಕೆ ಬಂದ್ಬಿಟ್ಟು ವ್ಯೂವರ್ಸು ಅಂತ ಹೇಳ್ಕೊಂಡು ಬಂದು ಪಾಟ್ ಸಮೇತನೇ ಕೊಡು ಗಿಡಗಳನ್ನ ಅಂತ ಕೇಳ್ತಿದ್ರು ಅಂತ ಹೇಳಿದ್ನಲ್ಲ, ಇವಳೇ ಈ ಕಿತ್ತೋದವಳು. ಇವಳು ಚಾನಲ್ ಹೆಸರು ಹೇಳಿದ್ರೆ ಅಂದರೆ ಇವಳು ಮರ್ಯಾದೆ 3 ಕಾಸಿಗೂ ಇರೋದಿಲ್ಲ. ಮರ್ಯಾದೆಗೆ ಇರೋದು ಕಲ್ತ್ಕೊ. ನೆಕ್ಸ್ಟ್ ವೀಡಿಯೋದಲ್ಲಿ ನನಗೇನಾರ ಇದೇ ಥರ ನೀನು ತೊಂದರೆ ಕೊಟ್ಟರೆ ನಿನ್ನ ಚಾನಲ್ ಹೆಸರೇ ಹೇಳ್ತೀನಿ. ಇರೋ ಬರೋ ಮರ್ಯಾದೆನೂ ಕಳ್ಕೊತೀಯ ನೀನು. ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಮಾಡಿ 2 ತಿಂಗಳಿಗೆ ನಂದು ಚಾನಲ್ಲು ಮಾನಿಟೇಷನ್ ಆನ್ ಆಯಿತು. 3ನೇ ತಿಂಗಳಿಗೆ ಪೇಮೆಂಟ್ ತಗೊಂಡಿದ್ದೀನಿ. ನಿನಗೆ ಆ ಯೋಗ್ಯತೆ ಇಲ್ಲ. ನಿನಗೆ ವರ್ಷ ಆದರೂ ನಿನಗಿನ್ನೂ ಮಾನಿಟೇಷನ್ ಆನಾಗಿಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು ಅಂತ. ಗೊತ್ತಾ, ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ, ಕಷ್ಟಪಟ್ಟು ದುಡಿತಿದ್ದೀನಿ. ನಿನ್ನ ಥರ ಶೋಕಿಗೋಸ್ಕರ ನಾನು ಯೂಟ್ಯೂಬ್ ಶುರು ಮಾಡಿಲ್ಲ. ಲಾಸ್ಟ್ ವಾರ್ನಿಂಗು. ಮತ್ತೆ ಏನಾದರೂ ನಾನು ಮಾತಾಡಿರೋದನ್ನು ಮತ್ತೆ ರಿಪೀಟ್ ಮಾಡ್ತು ಅಂದರೆ ಚಳಿ ಎಲ್ಲ ಗ್ರಹಚಾರ ಬಿಡಿಸ್ಬಿಡ್ತೀನಿ ನಿನಗೆ, ನೆನ್ಪಿಟ್ಕೋ. ಇಂಥರ ಶೋಕಿಗೋಸ್ಕರ ಟೈಮ್ ಪಾಸ್ಗೋಸ್ಕರ ನಾನು ಯೂಟ್ಯೂಬ್ ಶುರು ಮಾಡಿಲ್ಲ. ಕಷ್ಟಕ್ಕೋಸ್ಕರ ನಾನು ಯೂಟ್ಯೂಬ್ ಶುರು ಮಾಡಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನನ್ನ ಕಷ್ಟ ನೋಡಿನೇ ನನ್ನ ಜನ ನನ್ನ ಕೈ ಹಿಡಿತಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಇದೇ ಲಾಸ್ಟ್ ವಾರ್ನಿಂಗು. ಮತ್ತೆ ಏನಾದರೂ ನನ್ನ ತಂಟೆಗೆ ಬಂತು ಅಂದರೆ ನೇತ್ರ ಬಂದು 4 ಜನ ನೋಡೋ ರೀತಿ ಯಾವುದ್ರಲ್ಲಿ ಹೊಡಿತೀನೋ ನನಗೆ ಗೊತ್ತಿಲ್ಲ. ಮರ್ಯಾದೆಗಿರೋದನ್ನು ಕಲ್ತ್ಕೋ. ಸ್ವಲ್ಪ ದಾಸವಾಳ ಗಿಡನ ರಿಪಾರ್ಟ್ ಮಾಡೋದಿದೆ. ಅಂದರೆ ಗಾರ್ಡನಲ್ಲಿ ಗಿಡಗಳನ್ನ ರಿಪಾರ್ಟ್ ಮಾಡೋದೆಲ್ಲ ಪೆಂಡಿಂಗ್ ಇತ್ತು. ಹಾಗಾಗಿ ಇವತ್ತೆಲ್ಲನೂ ರಿಪಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಒಂದೊಂದು ದಿನ ಒಂದೊಂದು ಗಿಡಗಳನ್ನ ರಿಪಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ದಾಸವಾಳ ಗಿಡ ರಿಪಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಇದಕ್ಕೆ ಪಾಟಿಂಗ್ ಮಿಕ್ಸು ಅಂದರೆ ನೋಡಿ, ಸ್ವಲ್ಪ ಮಣ್ಣು ಮತ್ತು ಬೇವಿನ ಹಿಂಡಿ, ಸ್ವಲ್ಪ ಎಪ್ಸಮ್ ಸಾಲ್ಟು ಮತ್ತು ವರ್ಮಿ ಕಾಂಪೋಸ್ಟು ಇಷ್ಟನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ವರ್ಮಿ ಕಾಂಪೋಸ್ಟು, ಬೇವಿನ ಹಿಂಡಿ, ಎಪ್ಸಮ್ ಸಾಲ್ಟು ಏನೇ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ನೀವು ಬುಕ್ ಮಾಡ್ಕೋಬೋದು. ಬೇವಿನ ಹಿಂಡಿನಲ್ಲಿ ಹೊಂಗೆ ಹಿಂಡಿನೂ ಕೂಡ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಗಿಡಗಳಿಗೆ ತುಂಬಾ ಒಳ್ಳೆಯದು. ಈ ಬೇವಿನ ಹಿಂಡಿನ ಮಿಕ್ಸ್ ಮಾಡಿ ನಾವು ಗಿಡಗಳನ್ನ ಹಿಡ್ತು ಅಂದರೆ ಯಾವುದೇ ರೀತಿ ಕೀಟಗಳೂ ಸಹ ಗಿಡದ ಹತ್ರ ಬರೋದಿಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪ ಪಾಟಿಂಗ್ ಮಿಕ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ನನಗೆ ಅದು ಗಿಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಮಿಕ್ಸ್ ಮಾಡ್ಕೊಳೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾವುದೇ ಆದ್ರೂ ಅಷ್ಟೇ, ಜಾಸ್ತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರಲ್ಲ, ಅದೇ ರೀತಿಯೇ ಸ್ವಲ್ಪ ನೋಡಿ ಕಡಿಮೆನೇ ಮಿಕ್ಸ್ ಮಾಡ್ಕೊಳ್ಳಿ ಎಪ್ಸಮ್ ಸಾಲ್ಟು. ಈ ಬೇವಿನ ಹಿಂಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಹಂಗಾಗಿ ಎಪ್ಸಮ್ ಸಾಲ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಪಾಟಿಂಗ್ ಮಿಕ್ಸ್ ಹಾಕೋದು ಮರ್ತೋಯ್ತು, ಅಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ದೆ, ಮರ್ತೋಯ್ತು. ಹಂಗೆ ಅದನ್ನು ಮಿಕ್ಸ್ ಮಾಡಾದ್ಮೇಲೆ ನೆನಪಾಯಿತು ನೋಡಿ. ಇವಾಗ ಅದನ್ನು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ನಾನು ಪಾಟಿಂಗ್ ಮಿಕ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಪಾಟಿಂಗ್ ಮಿಕ್ಸು ತುಂಬಾ ಚೆನ್ನಾಗಿದೆ. ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಗಿಡಗಳನ್ನ ಹಿಡ್ತು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಹೆಚ್ಚು ಹೂವೆಲ್ಲ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಈ ಪಾಟಿಂಗ್ ಮಿಕ್ಸು. ನೋಡಿ, ಇದನ್ನು ಅದು ಮಣ್ಣಲ್ಲಿ ಹಾಕ್ಬಿಟ್ಟು ನಾನು ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ, ಸಾಕು. ಅಷ್ಟೊಂದು ಮಣ್ಣಿಗೆ ಒಂದು ಅರ್ಧ ಪ್ಯಾಕೆಟ್ ಹಾಕೊಂಡ್ರೂ ಸಾಕು. ನಾನು ಆವಾಗಲೇ ಹೇಳ್ದಂಗೆ ಯಾವುದೇ ಆದರೂ ಅಷ್ಟೇ, ಅಮೃತ ಕೂಡ ವಿಷ ಆಗುತ್ತೆ ಜಾಸ್ತಿ ಆದರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಮಿತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ನಾನು ಅರ್ಧ ಪ್ಯಾಕೆಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ನಾನು ಇವತ್ತು ಸ್ವಲ್ಪ ದಾಸವಾಳ ಗಿಡಗಳನ್ನೆಲ್ಲ ರಿಪಾರ್ಟ್ ಮಾಡೋದಿದೆ. ಹಾಗಾಗಿ ಇದು ಫಸ್ಟ್ಗೆ ತೋರಿಸ್ಬೇಕಾಗಿತ್ತು, ಅದು ವಿಡಿಯೋ ಮಿಸ್ ಆಗಿದೆ. ಅದು ತೆಗೆದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಇವೆಲ್ಲ ಅಂದರೆ ನರ್ಸರಿಯಿಂದ ತಂದಿದ್ದವೇನೆ, ಹಾಗೆ ಇಟ್ಟಿದ್ದೆ ನಾನು. ಅಂದರೆ
ಅಂದರೆ ಟೈಮ್ ಇರಲಿಲ್ಲ ರಿಪಾರ್ಟ್ ಮಾಡೋದಕ್ಕೆ, ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಇವಾಗ ಅದು ರಿಪಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಅದರಲ್ಲಿ ನೆಟ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ತೆಗೆದುಬಿಡಿ. ಯಾವುದೇ ಕಾರಣಕ್ಕೂ ನೀವು ಹಂಗೇ ರಿಪಾರ್ಟ್ ಮಾಡಬಾರ್ದು. ಇನ್ನು ಅದು ಬೇರೆ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ. ನೋಡಿ ಈ ಥರ ಹುಷಾರಾಗಿ ಅದು ನೆಟ್ ಪ್ಯಾಕ್ ತೆಗಿಬೇಕು. ನೆಟ್ ಪ್ಯಾಕ್ ತೆಗಿಬೇಕಾದ್ರೆ ಗಿಡಕ್ಕೆ ಏನಾದರೂ ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹುಷಾರಾಗಿ ತೆಗೀರಿ ಅಂತ ಹೇಳ್ತೀನಿ. ಇನ್ನು ತುಂಬ ಬೇರೆಲ್ಲ ಬಿಟ್ಕೊಂಡಿದೆಯಲ್ಲ ನೋಡಿ, ಅದು ಬೇರು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ನಾನು ಟ್ರಿಮ್ ಮಾಡಿಬಿಟ್ಟು ಗಿಡನ ಇಡ್ತಾ ಇದ್ದೀನಿ. ಯಾಕೆಂದರೆ ಅಷ್ಟು ಬೇರಿಗೂ ನಾವು ಇಡ್ತು ಅಂದರೆ ಅದು ಇನ್ನೂ ಜಾಸ್ತಿ ಬೆಳ್ಕೊಳ್ತಾ ಹೋಗುತ್ತೆ. ಈ ಬೇರು ಬೆಳೆಯುತ್ತೆ ಹೊರತು ಗಿಡ ಬೆಳೆಯೋದಿಲ್ಲ. ಹಾಗಾಗಿ ಸ್ವಲ್ಪ ಬೇರು ಟ್ರಿಮ್ ಮಾಡಿಬಿಟ್ಟು ಗಿಡನ ಇಡಬೇಕು. ನೋಡಿ ಅಂದರೆ ನೀವು ರಿಪಾರ್ಟ್ ಮಾಡಾದ್ಮೇಲೆ ಒಂದೆರಡು ದಿನ ನೆರಳಲ್ಲಿ ಇಡಿ. ಯಾಕೆಂದರೆ ಇವಾಗ ತುಂಬ ಬಿಸಿಲಿರೋ ಕಾರಣ ಆದಷ್ಟು ನೆರಳಲ್ಲೇ ಇಡಿ. ರಿಪಾರ್ಟ್ ಮಾಡಬೇಕು ಅನ್ನೋ ಅನಿವಾರ್ಯ ಇತ್ತು ಅಂದರೆ ಮಾಡಿ, ಇಲ್ಲಾಂದರೆ ಏನೂ ತೊಂದರೆ ಇರೋದಿಲ್ಲ. ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬೇಕಾದರೆ ರಿಪಾರ್ಟ್ ಮಾಡ್ಕೋಬೋದು. ಅಂದರೆ ನನ್ನ ಗಿಡಗಳು ಎಲ್ಲ ತುಂಬ ನೋಡಿ ಬೇರೆಲ್ಲ ಈ ಥರ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಇವಾಗ ರಿಪಾರ್ಟ್ ಮಾಡ್ತಾ ಇದ್ದೀನಿ. ನಾನಿವು ರಿಪಾರ್ಟ್ ಮಾಡಿಬಿಟ್ಟು ನೆರಳಲ್ಲೇ ಇಟ್ಟಿದ್ದೀನಿ. ಅದು ಯಾವ ರೀತಿ ಸೆಟ್ ಆಗಿದೆ ಅಂತ ಇನ್ನು ಮಾರನೇ ಬೆಳಗ್ಗೆದ್ದು ವೀಡಿಯೋನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಆ ಬೇರು ನೋಡಿ ಯಾವ ರೀತಿ ಎಲ್ಲ ರೋಲ್ ಥರ ಸುತ್ತಾಕೊಂಡ್ಬಿಟ್ಟಿದೆ. ಇದನ್ನು ನಾನು ಸ್ವಲ್ಪ ಚಿಕ್ಕ ಗಿಡ ಇರೋದ್ರಿಂದ 10 ಇಂಚಿನ ಪಾಟಿಗೆ ರಿಪಾರ್ಟ್ ಮಾಡ್ತಿದ್ದೀನಿ. ಅಂದರೆ ನೋಡ್ಕೊಳ್ಳಿ, ಗಿಡ ದೊಡ್ಡದಿದ್ದರೆ ಸ್ವಲ್ಪ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡ್ಕೊಳ್ಳಿ. ಗಿಡ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಚಿಕ್ಕ ಪಾಟಲ್ಲೂ ಸಹ ರಿಪಾರ್ಟ್ ಮಾಡ್ಕೋಬೋದು. ಒಂದು ಗಿಡಗಳಿಗೆ ನೆಟ್ ಪ್ಯಾಕ್ ಇರುತ್ತೆ, ಕೆಲವೊಂದು ಗಿಡಗಳಿಗೆ ಇರೋದಿಲ್ಲ. ಅದು ಕಟ್ ಮಾಡಬೇಕಾದ್ರೆ ಅದು ವಿಡಿಯೋ ಮಾಡೋದೇ ಮರ್ತೋಗಿತ್ತು. ಅದು ಕಟ್ ಮಾಡಿ ತೆಗೆದ ಮೇಲೆ ನಾನು ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದೊಂದ್ಸರಿ ಕೆಲಸ ಮಾಡೋ ಟೆನ್ಷನ್ನಲ್ಲಿ ಅದು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ ಇದು ಚಿಕ್ಕದು, ಅಂದರೆ ಇದು ಆರೆಂಜ್ದು, ಅಂದರೆ ಸಿಂಗಲ್ ಪೆಟಲು ತುಂಬ ದೊಡ್ಡದಾಗಿಬಿಡುತ್ತೆ. 2 ಗಿಡ ಇತ್ತು, ಒಂದು ನಾನು ಇಟ್ಕೊಂಡೆ, ಒಂದು ದಾವಣಗೆರೆಯವರೇನೋ ಬುಕ್ ಮಾಡಿಕೊಂಡ್ರು. ಅದು ಪಾಪ ಅವರು 4-5 ಸತಿ ಬುಕ್ ಮಾಡಿ ತೊಗೊಂಡಿದ್ದಾರೆ ನಮ್ಮ ಹತ್ರ ಗಿಡಗಳು, ಗೊಬ್ಬರಗಳು, ದಾಸವಾಳ ಗಿಡ, ಸೇವಂತಿಗೆ ಗಿಡ ಇದೆಲ್ಲನೂ ಬುಕ್ ಮಾಡಿ ತೊಗೊಂಡಿದ್ದಾರೆ. ಇವತ್ತೂ ಸಹ ಬುಕ್ ಮಾಡ್ಕೊಂಡಿದ್ದಾರೆ ಅವರು ಸೇವಂತಿಗೆ ಗಿಡಗಳನ್ನ. ನೋಡಿ ಈ ಥರ ರಿಪಾರ್ಟ್ ಮಾಡಾದ್ಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಜಾಸ್ತಿನೇ ನೀರು ಹಾಕ್ಬಿಟ್ಟು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ. ಈ ಎಪ್ಸಮ್ ಸಾಲ್ಟು ಏನಕ್ಕೆ ಹಾಕಬೇಕು ಅಂದರೆ ಚೆನ್ನಾಗಿ ಇಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ಗಿಡ ಆಯಾಸ ಆದಾಗ ಅದು ಸ್ವಲ್ಪ ಚೇತರಿಸ್ಕೊಳೋದಕ್ಕೂ ಸಹ ಅನುಕೂಲ ಆಗುತ್ತೆ. ಅಂದರೆ ನಾನು ಮಣ್ಣಿಗೂ ಮಿಕ್ಸ್ ಮಾಡಿದ್ದೀನಿ, ಇದಕ್ಕೂ ತೋರಿಸಿದ್ದೀನಿ. ಯಾಕೆ ಅಂದರೆ ಕೆಲವರು ಮಣ್ಣಿಗೆ ಮಿಕ್ಸ್ ಮಾಡೋದಿಲ್ಲ, ಈ ಥರನಾದರೂ ಹಾಕೋಬೋದು, ಇಲ್ಲ ಮಣ್ಣಿಗಾದರೂ ಮಿಕ್ಸ್ ಮಾಡ್ಕೋಬೋದು. ನಾನು 2 ರೀತಿಯೂ ಸಹ ತೋರಿಸಿದ್ದೀನಿ. ನೋಡಿ ಇನ್ನು ಇದು ನೆಟ್ ಪ್ಯಾಕ್ ಇಲ್ಲ ಇದರಲ್ಲಿ. ಅಂದರೆ ಕೆಲವೊಂದರಲ್ಲಿ ನೆಟ್ ಇರುತ್ತೆ, ಕೆಲವೊಂದರಲ್ಲಿ ನೆಟ್ ಪ್ಯಾಕ್ ಇರೋದಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ, ಒಂದೊಂದು ನರ್ಸರಿಲಿ ಒಂದೊಂದು ಥರ ಇರುತ್ತೆ ಅಲ್ವಾ. ಇನ್ನು ಸ್ವಲ್ಪ ಇದು ಮಳ್ಳೆ ಹೂವಿನ ಗಿಡನೂ ರಿಪಾರ್ಟ್ ಮಾಡೋದಿದೆ. ಅಂದರೆ ಅದು ಪಾಟು ಚಿಕ್ಕದಾಯಿತು. ಇದು 10 ಇಂಚಿನ ಪಾಟು ಇರೋದು ಅದು ಮಳ್ಳೆ ಗಿಡ. ಇನ್ನು ಇದು 14 ಇಂಚಿನ ಪಾಟಲ್ಲಿ ರಿಪಾರ್ಟ್ ಮಾಡ್ತಾ ಇದ್ದೀನಿ. ಪಾಟಲ್ಲಿ ಫಸ್ಟ್ಗೆ ನಾನು ಸ್ವಲ್ಪ ಟೊಮಟೊ ಸಸಿ ಎಲ್ಲ ಇಟ್ಟಿದ್ದೆ. ಇದು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಟೊಮಟೊ ಸಸಿ ಇಟ್ಟಿದ್ದೆ. ನೋಡಿ ಆ ಗಾರ್ಡನ್ ವೇಸ್ಟ್ ಎಲ್ಲ ಚೆನ್ನಾಗಿ ಕೊಳ್ತು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ. ಈಗ ನಾನು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬೇರೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ನಾನು ಈ ಗಿಡನ ಇಡ್ತೀನಿ. ಅಂದರೆ ಇದು ಮಳ್ಳೆ ಹೂವಿನ ಗಿಡ ನಾನು ಕಟಿಂಗ್ ಇಟ್ಟಿದ್ದು. ಆ ಕಟಿಂಗ್ಗೆ ನೋಡಿ ಎಷ್ಟು ದೊಡ್ಡದಾಗಿದೆ. ಮಳ್ಳೆ ಹೂವಿನ ಗಿಡನ ಕಟಿಂಗಿಂದ ಆರಾಮಾಗೆ ಬೆಳೆಸ್ಕೋಬಹುದು. ಮೊದಲು ಒಂದ್ಸರಿ ಮಂಗಗಳೆಲ್ಲ ಮುರಿದಾಕ್ ಹೋಗಿದ್ದು ಅಂತ ಹೇಳಿದ್ನಲ್ಲ, ಆ ಕಟಿಂಗ್ ಎಲ್ಲನೂ ಇಟ್ಟಿದ್ದೆ. ಇವೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡು ಅದು ಗಿಡ ಬೆಳೆಯೋದಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅಂದರೆ ಅದು ಬೇರು ನೋಡಿ ಎಲ್ಲ ರೋಲ್ ಆಗಿ ಸುತ್ತಾಕೊಂಡ್ಬಿಟ್ಟಿದೆ. ಎಲ್ಲಿಂದ ಗಿಡ ಬೆಳವಣಿಗೆ ಆಗುತ್ತೆ? ಈ ಥರ ಇದ್ದಾಗ ನಾವು ರಿಪಾರ್ಟ್ ಮಾಡಲೇಬೇಕಾಗುತ್ತೆ. ಅಂದರೆ ಈ ಟೈಮಲ್ಲಿ ರಿಪಾರ್ಟ್ ಮಾಡಲೇಬೇಕು ಅನ್ನೋ ಅಂತ ಅನಿವಾರ್ಯ ಇತ್ತು ಅಂದರೆ ಮಾಡಿ, ಏನೂ ಮಾಡೋಕ್ಕಾಗೋದಿಲ್ಲ. ರಿಪಾರ್ಟ್ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಅಂದರೆ ನೆರಳಲ್ಲಿಟ್ಟರೆ ಗಿಡಗಳು ಚೆನ್ನಾಗಿರುತ್ತೆ. ಅಂದರೆ ನಾನು ಇವತ್ತು ರಿಪಾರ್ಟ್ ಮಾಡಿರೋ ಎಲ್ಲ ಗಿಡಗಳನ್ನೂ ನೆರಳಲ್ಲೇ ಇಟ್ಟಿದ್ದೀನಿ. ನೋಡಿ ಅದು ಬೇರು ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ಅಂತ. ನೋಡಿ ಅದರಲ್ಲಿ ನಾನು ಸ್ವಲ್ಪ ಬೇರೆಲ್ಲನೂ ಟ್ರಿಮ್ ಮಾಡಿ ಆಮೇಲೆ ಗಿಡ ಇಡ್ತೀನಿ. ಇದರಲ್ಲಿರೋಂತಹ ಮಣ್ಣೆಲ್ಲ ಬರೀ ಗೊಬ್ಬರದ ಮಣ್ಣೆ, ಫುಲ್ಲು ಅದು ಗಾರ್ಡನ್ ವೇಸ್ಟಿಂದ ಮಾಡಿರೋಂತಹ ಗೊಬ್ಬರನೇ. ಯಾಕೆಂದರೆ ಫಸ್ಟು ನಾನು ಯಾವುದೇ ಗಿಡ ಇಡಬೇಕಾದ್ರೂ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಆಮೇಲೆ ಗಿಡಗಳನ್ನ ಇಡೋದು. ಗಾರ್ಡನ್ ವೇಸ್ಟ್ನ ನೀವು ಗಿಡ ಇಡಬೇಕಾದ್ರೆ ಅದು ಸ್ವಲ್ಪ ಪಾಟಲ್ಲಿ ಹಾಕ್ಬಿಟ್ಟು ಆಮೇಲೆ ಗಿಡ ಇಟ್ಟರೆ ಚೆನ್ನಾಗಿ ಅದು ಕೊಳ್ತು ಗೊಬ್ಬರನೂ ಆಗುತ್ತೆ, ಗಿಡ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬೆಳೆಯುತ್ತೆ. ನಾನು ಪ್ರತಿಯೊಂದು ರಿಪಾರ್ಟ್ ಮಾಡಬೇಕಾದ್ರೂ ಇದೇ ರೀತಿಯೇ ಮಾಡೋದು. ನಾನು ಏನೇ ಪಾಟಿಂಗ್ ಮಿಕ್ಸು ಮಣ್ಣು ರೆಡಿ ಮಾಡ್ಕೊಂಡ್ರೂ ನನಗೆ ಅದು ಗಾರ್ಡನ್ ವೇಸ್ಟ್ ಹಾಕಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಫಸ್ಟು ಗಾರ್ಡನ್ ವೇಸ್ಟೆಲ್ಲ ಇಟ್ಬಿಟ್ಟೆ ನಾನು ಆಮೇಲೆ ರಿಪಾರ್ಟ್ ಮಾಡೋದು. ಈ ದಾಸವಾಳಗೆ ಮಾತ್ರ ಕೆಲವೊಂದು ಈಗ ಸೇವಂತಿಗೆ ಗಿಡಗಳಿಗೆ ನಾವು ಆ ಥರ ಎಲ್ಲ ಗಾರ್ಡನ್ ವೇಸ್ಟೆಲ್ಲ ಇಟ್ಬಿಟ್ಟು ಸೇವಂತಿಗೆ ಗಿಡ ಇಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಕೊಳಿತಾ ಈ ಬೇರೂ ಸಹ ಕೊಳಿಯುತ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಬರೀ ದಾಸವಾಳ ಗಿಡ, ಬೇರೆ ಗಿಡಗಳಿಗೆ ಮಾತ್ರ ಈ ಥರ ಗಾರ್ಡನ್ ವೇಸ್ಟ್ ಇಟ್ಬಿಟ್ಟು ನಾನು ರಿಪಾರ್ಟ್ ಮಾಡೋದು. ಇನ್ನು ನೋಡಿ ನೆರಳಲ್ಲಿ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದ್ದಾವೆ. ಏನಾದರೂ ಬಾಡಿದೆಯಾ ನೋಡಿ, ಒಂದೇ ಒಂದು ಎಲೆನೂ ಸಹ ಬಾಡಿಲ್ಲ, ಅಷ್ಟು ಚೆನ್ನಾಗೇ ಸೆಟ್ ಆಗಿದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.